ಇನ್ನು ಸಿನಿಮೆಯ ರೀತಿಯಲ್ಲಿ 7,11,00,000 ರೂಪಾಯಿ ದರೋಡೆ ಆಗಿತ್ತು. ಈಗಾಗಲೇ ಎಸ್ಕೇಪ್ ಆಗಿದ್ದಾರೆ. ಇವರು ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ತನಿಖಾ ತಂಡ ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದೆ. ಆದ್ರೆ ಈ ಗ್ರೇಟ್ ರಾಬರಿ ಆಗಿದ್ದು ಹೇಗೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ 7 ಕೋಟಿ ದರೋಡೆ. ಪಕ್ಕಾ ಪ್ಲಾನ್, ಥೇಟ್ ಸಿನಿಮಾ ಸ್ಟೈಲ್ನಲ್ಲಿ ರಾಬರಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಹಾಡ ಹಗಲೇ ಬರೋಬ್ಬರಿ 7 ಕೋಟಿ ರೂಪಾಯಿ ದರೋಡೆ ಮಾಡಲಾಗಿದೆ. ಎಟಿಎಂಗೆ ಹಣ ಸಾಗಿಸೋ ವಾಹನವನ್ನ ರಸ್ತೆ ಮಧ್ಯದಲ್ಲೇ ನಿಲ್ಲಿಸಿ ಕೋಟ್ಯಾಂತರ ರೂಪಾಯಿ ದೋಚಿ ಆಗಂತುಕರು ಎಸ್ಕೇಪ್ ಆಗಿದ್ದಾರೆ. सर यहाँ पे गाड़ी आया था, बैंक का गाड़ी यहाँ पे लगाया साइड में, फिर एक गाड़ी जैन आया उसके सामने लगा के बात करके फिर वो चला गया. बस उतना देखा और ये टाइमिंग हो गया 12 से 12:30 बजे तक. आदमी 3 था. जैन में गाड़ी में से उतरा, वो बात कर रहा, क्या बात किया मालूम नहीं, वो फिर चला गया. ಕೇವಲ 5 ನಿಮಿಷ. 5 ನಿಮಿಷದಲ್ಲಿ 7 ಕೋಟಿ ಮಾಯ. ಬೆಂಗಳೂರಿನ ಡೈರಿ ಸರ್ಕಲ್ ಫ್ಲೈ ಓವರ್ ಮೇಲೆ ಎಟಿಎಂಗೆ ಹಣ ಸಾಗಿಸ್ತಾ ಇದ್ದ ವಾಹನವನ್ನ ಅಡ್ಡಗಟ್ಟಿ 7 ಕೋಟಿ 11 ಲಕ್ಷ ರೂಪಾಯಿ ದರೋಡೆ ಮಾಡಲಾಗಿದೆ. ಹಲವು ದಿನಗಳಿಂದ ಸಂಚು ರೂಪಿಸಿದ್ದ ದರೋಡೆಕೋರರು ಫುಲ್ ಪ್ಲಾನ್ ಮಾಡಿ ಎಟಿಎಂ ಸಿಬ್ಬಂದಿಯನ್ನ ಬೆದರಿಸಿ ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ. ಚಾಲಕರೇನಿದ್ದಾರೆ ಅವರಿಂದ ಪೊಲೀಸರು ಮಾಹಿತಿಯನ್ನು ಸಹಜವಾಗಿ ಪಡೆದುಕೊಳ್ತಾರೆ ಮತ್ತು ಅವರಿಂದ ಎಷ್ಟು ಜನ ಇದ್ರು ನಿಮಗೆ ಅದೆಲ್ಲದರ ಡೀಟೇಲ್ಸ್ ಗಳನ್ನು ಕೂಡ ಪಡೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಇಷ್ಟು ಜನ ನಾವು ಒಂದೇ ಗಾಡಿಯಲ್ಲಿ ಹೋದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಎಲ್ಲರಿಗೂ ಕೂಡ ಡೌಟ್ ಬರುತ್ತೆ. ಹೀಗಾಗಿ ನಾವು ಬೇರೆ ಬೇರೆ ವಾಹನಗಳಲ್ಲಿ ತೆರಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕು ಅಂತ ಹೇಳಿ ಮೊದಲೇ ಪ್ಲಾನ್ ಗಳನ್ನ ಮಾಡಿಕೊಂಡಿತ್ತು. ಹೀಗಾಗಿ ಬೇರೆ ಬೇರೆ ದಿಕ್ಕಿಗೆ ಈ ಕಾರನ್ನ ಮುಖಾಂತರ ಪರಾರಿಯಾಗುವಂತಹ ಎಲ್ಲಾ ಸ್ಕೆಚ್ಗಳನ್ನು ಕೂಡ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಬಳಸಿ ದರೋಡೆ. 7 ಜನರ ಗ್ಯಾಂಗ್ನಿಂದ ನಡೆದ ರಾಬರಿ. ಇನ್ನು ಈ ರಾಬರಿ ನಡೆದ ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಬಳಸಿದ್ರು ಎನ್ನಲಾಗ್ತಿದೆ. KA03 NC 8052 ನಂಬರಿನ ಇನೋವಾ ಕಾರ್ನಲ್ಲಿ ಬಂದಿದ್ದ ಗ್ಯಾಂಗ್ನಲ್ಲಿ 7-8 ಜನ ಇದ್ರು. ನಾವು ಆರ್ಬಿಐನವರು ಅಂತ ಹೇಳಿ ಸಿಸಿ ಕ್ಯಾಮೆರಾ ಇಲ್ಲದ ಡೇರಿ ಸರ್ಕಲ್ ಫ್ಲೈ ಓವರ್ ಮೇಲೆ ಹಣ ಕದ್ದು ಪರಾರಿಯಾಗಿದ್ದಾರೆ. ಬಹುಮುಖ್ಯವಾಗಿ ಈಗ ಚಾಲಕ ಏನಿದ್ದಾನೆ ಆ ಚಾಲಕನ ಒಂದಷ್ಟು ಅಂದ್ರೆ ಆತನ ಹೇಳಿಕೆಗಳು ಪ್ರತಿಯೊಂದು ಅಂಶಗಳು ಕೂಡ ಬಹುಮುಖ್ಯವಾಗಿ ಇರುತ್ತೆ. ಹೀಗಾಗಿ ನಿರಂತರವಾಗಿ ಆತನನ್ನು ಕೂಡ ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು ನೋಡ್ತಾ ಇರಬಹುದು. ಆ ವ್ಯಕ್ತಿಯನ್ನ ಈಗ ಪೊಲೀಸರು ಕರೆದುಕೊಂಡು ಹೋಗಿ ತಮ್ಮ ಒಂದು ಸುಪರ್ದಿಗೆ ತೆಗೆದುಕೊಂಡು ಕೊಂಡಿರುವಂತದ್ದು ಈಗಾಗಲೇ ನೀವು ನೋಡ್ತಾ ಇರಬಹುದು. ಈ ವ್ಯಕ್ತಿಯನ್ನ ಅಂದ್ರೆ ಪೊಲೀಸ್ ಠಾಣೆಯಲ್ಲಿ ಅವರ ಒಂದು ವಶದಲ್ಲಿ ಇಟ್ಕೊಂಡಿದ್ರು ಸುದಗುಂಟೆಪಾಳ್ಯ ಪೊಲೀಸರು. ಈಗ ಆತನನ್ನ ತಮ್ಮ ಒಂದು ವಶಕ್ಕೆ ಪಡೆದುಕೊಂಡು ಮತ್ತೆ ಅಂದ್ರೆ ಸ್ಥಳ ಮಹಜರು ಮಾಡುವಂತಹ ರೀತಿಯ ಪ್ರಕ್ರಿಯೆಗಳೇನಿದೆ ಅದು ಮುಗಿಸಿದ ಬಳಿಕ ಈಗ ಆತನನ್ನ ಮತ್ತೆ ಕರೆದುಕೊಂಡು ಹೋಗುವಂತಹ ಕೆಲಸಗಳನ್ನು ಕೂಡ ಮಾಡ್ತಾನೆ. ದರೋಡೆ ಶಂಕಿತರ ಫೋಟೋ ರಿಲೀಸ್. ಬೆಂಗಳೂರಲ್ಲಿ ನಡೆದ ಈ ದರೋಡೆ ಪ್ರಕರಣ ಪೊಲೀಸರ ನಿದ್ದೆಗೆಡಿಸಿದ್ದು ಶಂಕಿತರ ಫೋಟೋ ರಿಲೀಸ್ ಮಾಡಲಾಗಿದೆ. ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸಲಾಗುವುದು ಅಂತ ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಫಿಸಿಕಲಿ ಹಿಡಿಲಿಕ್ಕೆ ನಮ್ಮ ಟೀಮ್ಸ್ ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗಿದೆ. ಅದರಲ್ಲಿ ಬೇರೆ ಬೇರೆ ತರ ಟೀಮ್ಸ್ ಕೂಡ ಮಾಡಿದ್ದೀವಿ. ಫಿಸಿಕಲಿ ಗ್ರೌಂಡ್ ಅಲ್ಲಿ ಕೆಲವಿದ್ದಾರೆ, ಕೆಲವು ನಮ್ಮ ಕಂಟ್ರೋಲ್ ರೂಮ್ ಅಲ್ಲಿ ಇದ್ದಾರೆ, ಕೆಲವು ಬೇರೆ ಬೇರೆ ಟೆಕ್ನಿಕಲ್ ವಿಂಗ್ಸ್ ಎಲ್ಲ ಕೆಲಸ ಮಾಡ್ತಾರೆ. ನಾವು ಆದಷ್ಟು ಬೇಗ ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ 7 ಕೋಟಿ ಲೂಟಿ, ಸರ್ಕಾರದ ವಿರುದ್ಧ ವಾಗ್ದಾಳಿ. ಈ ದರೋಡೆ ಕೇಸ್ ರಾಜಕೀಯ ಪಡಸಾಲೆಯಲ್ಲೂ ಕಿಚ್ಚು ಹೊತ್ತಿಸಿದ್ದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ ಅಂತ ವಿಪಕ್ಷದ ನಾಯಕರು ಕಿಡಿಕಾರಿದ್ದಾರೆ. ಬೀದರ್ನಲ್ಲೂ ಕೂಡ ಈ ರೀತಿ ಘಟನೆ ನಡೆದಿತ್ತು. ಇದುವರೆಗೂ ಕೂಡ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳೋದಕ್ಕಾಗಿಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರುವಂತದ್ದು. ಗೃಹ ಸಚಿವರು ಕೇಳಿದ್ರೆ ಅವ್ರಿಗೇನು ಮಾಹಿತಿಗಳೇ ಇರೋದಿಲ್ಲ. ಒಂದು ರೀತಿ ಅಸಹಾಯಕರಾಗಿದ್ದಾರೆ ಗೃಹ ಸಚಿವರೇ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಪದೇ ಪದೇ ಈ ರೀತಿ ಘಟನೆ ಮರುಕಳಿಸ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ದರೋಡೆ ಈಗ ನಮಗೆ ಇನ್ಫಾರ್ಮೇಶನ್ಸ್ಗಳು ಸಿಕ್ಕಿದ್ದಾವೆ. ಆದಷ್ಟು ಶೀಘ್ರವಾಗಿ ಅವ್ರನ್ನ ಹಿಡಿತೇವೆ. ಅದು ಆಗಬಾರ್ದಿತ್ತು. ಯಾರು
ಇದಕ್ಕೆ ಕಾರಣಕರ್ತರು ಏನು ಅವರು ಹಣ ತಗೊಂಬಂದು ಎಟಿಎಂಗಳಿಗೆ ಹಾಕುವಂತದ್ದು ಇನ್ಫಾರ್ಮೇಶನ್ ಹೆಂಗಿತ್ತು, ಯಾರು ಇನ್ಫಾರ್ಮೇಶನ್ ಅವ್ರಿಗೆ ಕೊಟ್ಟಿದ್ದಾರೆ ಮತ್ತು ಅವರಲ್ಲಿ ಯಾರಾದ್ರೂ ಇದಾರ ಇಲ್ವಾ ಗೊತ್ತಿಲ್ಲ ನಮ್ಗೆ. ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ ಅಂದ್ರೆ ಇನ್ ಜನಗಳ ಹತ್ರ ಇರೋ ಹಣ ಸೇಫ್ಟಿನ? ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ, ಇನ್ ಜನಗಳ ಹಣ ಸೇಫ್ಟಿನ? ಇದು ಲೂಟಿ, ಇದು ಕಾನೂನು ಸುವ್ಯವಸ್ಥೆಯ ವೈಫಲ್ಯ. ರಾಜ್ಯ ಸರ್ಕಾರ ನಿಜಕ್ಕೂ ಮಾನ ಮರ್ಯಾದೆ ಕಳ್ಕೊಂಬಿಟ್ಟಿದೆ. ಇದರಿಂದ ಬೀದರಲ್ಲಾಯ್ತು ಅಂತ ಎಲ್ಲೋ ಸುಮ್ಮನೆ ಇದ್ರು, ಮಂಗಳೂರಲ್ಲಾಯ್ತು ಅಂತ ಸುಮ್ಮನೆ ಇದ್ರು, ಈಗ ಬೆಂಗಳೂರು ಬಂದ್ಬಿಟ್ಟಿದೆ. ಹೀಗೆ ಹಾಡಹಗಲೇ ಸಿಲಿಕಾನ್ ಸಿಟಿಯ ಬ್ಯುಸಿ ರಸ್ತೆಯಲ್ಲಿ 7 ಕೋಟಿ 11 ಲಕ್ಷ ದರೋಡೆ ಆಗಿರೋದು ಜನರಲ್ಲಿ ಆತಂಕ ಮೂಡಿಸಿದೆ. ಶೀಘ್ರದಲ್ಲೇ ದರೋಡೆಕೋರರನ್ನ ಮಟ್ಟ ಹಾಕುವಂತೆ ಜನ ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಸಿನಿಮೆಯ ರೀತಿಯಲ್ಲಿ 7 ಕೋಟಿ 11 ಲಕ್ಷ ರೂಪಾಯಿ ದರೋಡೆ ಆಗಿತ್ತು. ಈಗಾಗಲೇ ಎಸ್ಕೇಪ್ ಆಗಿದ್ದಾರೆ. ಇವರು ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ತನಿಖಾ ತಂಡ ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದೆ. ಆದ್ರೆ ಈ ಗ್ರೇಟ್ ರಾಬರಿ ಆಗಿದ್ದು ಹೇಗೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ 7 ಕೋಟಿ ದರೋಡೆ. ಪಕ್ಕಾ ಪ್ಲಾನ್, ಥೇಟ್ ಸಿನಿಮಾ ಸ್ಟೈಲ್ನಲ್ಲಿ ರಾಬರಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಹಾಡಹಗಲೇ ಬರೋಬ್ಬರಿ 7 ಕೋಟಿ ರೂಪಾಯಿ ದರೋಡೆ ಮಾಡಲಾಗಿದೆ. ಎಟಿಎಂಗೆ ಹಣ ಸಾಗಿಸೋ ವಾಹನವನ್ನ ರಸ್ತೆ ಮಧ್ಯದಲ್ಲೇ ನಿಲ್ಲಿಸಿ ಕೋಟ್ಯಾಂತರ ರೂಪಾಯಿ ದೋಚಿ ಆಗಂತುಕರು ಎಸ್ಕೇಪ್ ಆಗಿದ್ದಾರೆ. सर यहाँ पे गाड़ी आया था, बैंक का गाड़ी यहाँ पे लगाया साइड में, फिर एक गाड़ी जेन आया उसके सामने लगा के बात करके फिर वो चला गया. बस उतना देखा और ये टाइमिंग हो गया 12 से 12:30 बजे तक. आदमी 3 था, जेन में गाड़ी में से उतरा, वो बात कर रहा, क्या बात किया मालूम नहीं, वो फिर चला गया. ಕೇವಲ 5 ನಿಮಿಷ, 5 ನಿಮಿಷದಲ್ಲಿ 7 ಕೋಟಿ ಮಾಯ. ಬೆಂಗಳೂರಿನ ಡೈರಿ ಸರ್ಕಲ್ ಫ್ಲೈ ಓವರ್ ಮೇಲೆ ಎಟಿಎಂಗೆ ಹಣ ಸಾಗಿಸ್ತಾ ಇದ್ದ ವಾಹನವನ್ನ ಅಡ್ಡಗಟ್ಟಿ 7 ಕೋಟಿ 11 ಲಕ್ಷ ರೂಪಾಯಿ ದರೋಡೆ ಮಾಡಲಾಗಿದೆ. ಹಲವು ದಿನಗಳಿಂದ ಸಂಚು ರೂಪಿಸಿದ್ದ ದರೋಡೆಕೋರರು ಫುಲ್ ಪ್ಲಾನ್ ಮಾಡಿ ಎಟಿಎಂ ಸಿಬ್ಬಂದಿಯನ್ನ ಬೆದರಿಸಿ ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ. ಚಾಲಕರೇನಿದ್ದಾರೆ ಅವರಿಂದ ಪೊಲೀಸರು ಮಾಹಿತಿಯನ್ನು ಸಹಜವಾಗಿ ಪಡೆದುಕೊಳ್ತಾರೆ ಮತ್ತು ಅವರಿಂದ ಎಷ್ಟು ಜನ ಇದ್ರು ನಿಮಗೆ ಅದೆಲ್ಲದರ ಡೀಟೇಲ್ಸ್ ಗಳನ್ನು ಕೂಡ ಪಡೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಇಷ್ಟು ಜನ ನಾವು ಒಂದೇ ಗಾಡಿಯಲ್ಲಿ ಹೋದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಎಲ್ಲರಿಗೂ ಕೂಡ ಡೌಟ್ ಬರುತ್ತೆ. ಹೀಗಾಗಿ ನಾವು ಬೇರೆ ಬೇರೆ ವಾಹನಗಳಲ್ಲಿ ತೆರಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕು ಅಂತ ಹೇಳಿ ಮೊದಲೇ ಪ್ಲಾನ್ ಗಳನ್ನ ಮಾಡಿಕೊಂಡಿರ್ತಾರೆ. ಹೀಗಾಗಿ ಬೇರೆ ಬೇರೆ ದಿಕ್ಕಿಗೆ ಈ ಕಾರನ್ನ ಮುಖಾಂತರ ಪರಾರಿಯಾಗುವಂತಹ ಎಲ್ಲಾ ಸ್ಕೆಚ್ಗಳನ್ನು ಕೂಡ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಬಳಸಿ ದರೋಡೆ. 7 ಜನರ ಗ್ಯಾಂಗ್ನಿಂದ ನಡೀತಾ ರಾಬರಿ. ಇನ್ನು ಈ ರಾಬರಿ ನಡೆದ ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಬಳಸಿದ್ರು ಎನ್ನಲಾಗ್ತಿದೆ. KA03 NC 8052 ನಂಬರಿನ ಇನೋವಾ ಕಾರ್ನಲ್ಲಿ ಬಂದಿದ್ದ ಗ್ಯಾಂಗ್ನಲ್ಲಿ 7-8 ಜನ ಇದ್ರು. ನಾವು RBIನವರು ಅಂತ ಹೇಳಿ ಸಿಸಿ ಕ್ಯಾಮೆರಾ ಇಲ್ಲದ ಡೈರಿ ಸರ್ಕಲ್ ಫ್ಲೈ ಓವರ್ ಮೇಲೆ ಹಣ ಕದ್ದು ಪರಾರಿಯಾಗಿದ್ದಾರೆ. ಬಹುಮುಖ್ಯವಾಗಿ ಈಗ ಚಾಲಕ ಏನಿದ್ದಾನೆ ಆ ಚಾಲಕನ ಒಂದಷ್ಟು ಅಂದ್ರೆ ಆತನ ಹೇಳಿಕೆಗಳು ಪ್ರತಿಯೊಂದು ಅಂಶಗಳು ಕೂಡ ಬಹುಮುಖ್ಯವಾಗಿಯೇ ಇರುತ್ತೆ. ಹೀಗಾಗಿ ನಿರಂತರವಾಗಿ ಆತನನ್ನು ಕೂಡ ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ನೋಡ್ತಾ ಇರಬಹುದು ಆ ವ್ಯಕ್ತಿಯನ್ನ ಈಗ ಪೊಲೀಸರು ಕರೆದುಕೊಂಡು ಹೋಗಿ ತಮ್ಮ ಒಂದು ಸುಪರ್ದಿಗೆ ತೆಗೆದುಕೊಂಡು ಕೊಂಡಿರುವಂತದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು ಈ ವ್ಯಕ್ತಿಯನ್ನ ಅಂದ್ರೆ ಪೊಲೀಸ್ ಠಾಣೆಯಲ್ಲಿ ಅವರ ಒಂದು ವಶದಲ್ಲಿ ಇಟ್ಕೊಂಡಿದ್ರು ಸುದಗುಂಟೆಪಾಳ್ಯ ಪೊಲೀಸರು. ಈಗ ಆತನನ್ನ ತಮ್ಮ ಒಂದು ವಶಕ್ಕೆ ಪಡೆದುಕೊಂಡು ಮತ್ತೆ ಅಂದ್ರೆ ಸ್ಥಳ ಮಹಜರು ಮಾಡುವಂತಹ ರೀತಿಯ ಪ್ರಕ್ರಿಯೆಗಳೇನಿದೆ ಅದು ಮುಗಿಸಿದ ಬಳಿಕ ಈಗ ಆತನನ್ನ ಮತ್ತೆ ಕರೆದುಕೊಂಡು ಹೋಗುವಂತಹ ಕೆಲಸಗಳನ್ನು ಕೂಡ ಮಾಡ್ತಾನೆ. ದರೋಡೆ ಶಂಕಿತರ ಫೋಟೋ ರಿಲೀಸ್. ಬೆಂಗಳೂರಲ್ಲಿ ನಡೆದ ಈ ದರೋಡೆ ಪ್ರಕರಣ ಪೊಲೀಸರ ನಿದ್ದೆಗೆಡಿಸಿದ್ದು ಶಂಕಿತರ ಫೋಟೋ ರಿಲೀಸ್ ಮಾಡಲಾಗಿದೆ. ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸಲಾಗುವುದು ಅಂತ ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಫಿಸಿಕಲಿ ಹಿಡಿಲಿಕ್ಕೆ ನಮ್ಮ ಟೀಮ್ಸ್ ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗಿದೆ. ಅದರಲ್ಲಿ ಬೇರೆ ಬೇರೆ ಇತರ ಟೀಮ್ಸ್ ಕೂಡ ಮಾಡಿದ್ದೀವಿ. ಫಿಸಿಕಲಿ ಗ್ರೌಂಡ್ ಅಲ್ಲಿ ಕೆಲವು ನಮ್ಮ
ಕಂಟ್ರೋಲ್ ರೂಮ್ ಅಲ್ಲಿ ಇದ್ದಾರೆ, ಕೆಲವು ಬೇರೆ ಬೇರೆ ಟೆಕ್ನಿಕಲ್ ವಿಂಗ್ಸ್ ಎಲ್ಲ ಕೆಲಸ ಮಾಡ್ತಿದ್ದಾರೆ. ನಾವು ಆದಷ್ಟು ಬೇಗ ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ 7 ಕೋಟಿ ಲೂಟಿ, ಸರ್ಕಾರದ ವಿರುದ್ಧ ವಾಗ್ದಾಳಿ. ಈ ದರೋಡೆ ಕೇಸ್ ರಾಜಕೀಯ ಪಡಸಾಲೆಯಲ್ಲೂ ಕಿಚ್ಚು ಹೊತ್ತಿಸಿದ್ದು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ ಅಂತ ವಿಪಕ್ಷದ ನಾಯಕರು ಕಿಡಿಕಾರಿದ್ದಾರೆ. ಬೀದರ್ನಲ್ಲೂ ಕೂಡ ಈ ರೀತಿ ಘಟನೆ ನಡೆದಿತ್ತು. ಇದುವರೆಗೂ ಕೂಡ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳೋದಕ್ಕಾಗಿಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರುವಂತದ್ದು. ಗೃಹ ಸಚಿವರು ಕೇಳಿದ್ರೆ ಅವ್ರಿಗೇನು ಮಾಹಿತಿಗಳೇ ಇರೋದಿಲ್ಲ. ಒಂದು ರೀತಿ ಅಸಹಾಯಕರಾಗಿದ್ದಾರೆ ಗೃಹ ಸಚಿವರೇ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಪದೇ ಪದೇ ಈ ರೀತಿ ಘಟನೆ ಮರುಕಳಿಸ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ದರೋಡೆ ಈಗ ನಮಗೆ ಇನ್ಫಾರ್ಮೇಶನ್ಸ್ಗಳು ಸಿಕ್ಕಿದ್ದಾವೆ. ಆದಷ್ಟು ಶೀಘ್ರವಾಗಿ ಅವ್ರನ್ನ ಹಿಡಿತೇವೆ. ಅದು ಆಗಬಾರ್ದಿತ್ತು. ಯಾರು ಇದಕ್ಕೆ ಕಾರಣಕರ್ತರು ಏನು, ಅವರು ಹಣ ತಗೊಂಬಂದು ಎಟಿಎಂಗಳಿಗೆ ಹಾಕುವಂಥದ್ದು, ಆ ಇನ್ಫಾರ್ಮೇಶನ್ ಹೆಂಗಿತ್ತು, ಯಾರು ಇನ್ಫಾರ್ಮೇಶನ್ ಅವ್ರಿಗೆ ಕೊಟ್ಟಿದ್ದಾರೆ ಮತ್ತು ಅವರಲ್ಲಿ ಯಾರಾದ್ರೂ ಇದಾರೋ ಇಲ್ವೋ ಗೊತ್ತಿಲ್ಲ ನಮಗೆ. ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ ಅಂದ್ರೆ ಇನ್ ಜನಗಳ ಹತ್ರ ಇರೋ ಹಣ ಸೇಫ್ಟಿನ? ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ, ಇನ್ ಜನಗಳ ಹಣ ಸೇಫ್ಟಿನ? ಇದು ಲೂಟಿ. ಇದು ಕಾನೂನು ಸುವ್ಯವಸ್ಥೆಯ ವೈಫಲ್ಯ. ರಾಜ್ಯ ಸರ್ಕಾರ ನಿಜಕ್ಕೂ ಮಾನ ಮರ್ಯಾದೆ ಕಳ್ಕೊಂಬಿಟ್ಟಿದೆ. ಇದರಿಂದ ಬೀದರಲ್ಲಾಯ್ತು ಅಂತ ಎಲ್ಲೋ ಸುಮ್ಮನೆ ಇದ್ರು, ಮಂಗಳೂರಲ್ಲಾಯ್ತು ಅಂತ ಸುಮ್ಮನೆ ಇದ್ರು, ಈಗ ಬೆಂಗಳೂರು ಬಂದ್ಬಿಟ್ಟಿದೆ. ಹೀಗೆ ಹಾಡಹಗಲೇ ಸಿಲಿಕಾನ್ ಸಿಟಿಯ ಬ್ಯುಸಿ ರಸ್ತೆಯಲ್ಲಿ 7 ಕೋಟಿ 11 ಲಕ್ಷ ದರೋಡೆ ಆಗಿರೋದು ಜನರಲ್ಲಿ ಆತಂಕ ಮೂಡಿಸಿದೆ. ಶೀಘ್ರದಲ್ಲೇ ದರೋಡೆಕೋರರನ್ನ ಮಟ್ಟ ಹಾಕುವಂತೆ ಜನ ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.